ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷ ಸೀತಾ ಚಾನಲ್. ನಾನು ಹರ್ಷಿತಾ. ನಾನಿವತ್ತು ವಿಂಟರ್ನಲ್ಲಿ, ಅದರಲ್ಲೂ ನೈಟ್ ಟೈಮು ಡೈಲಿ ಯೂಸಸ್ಗೂ ನೀವು ಒಂದು ಕ್ರೀಮ್ನ ನಿಮ್ಮ ಮನೆಯಲ್ಲಿರುವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನೀವು ಕ್ರೀಮ್ನ ಮಾಡ್ಕೋಬೋದು. ಅದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು ತೊಗೊಂಡಿರುವಂಥ ಪ್ರಾಡಕ್ಟ್ಸು ರೋಸ್ ವಾಟ್ರು. ನಿಮ್ಮ ಮನೆಯಲ್ಲಿ ಸಿಗುವಂಥ, ನಿಮ್ಮ ಮನೆಯಲ್ಲಿ ಅಥವಾ ನೀವು ತೊಗೊಂಡಿರುವಂಥ ರೋಸ್ ವಾಟ್ರನ್ನ ತೊಗೊಳ್ಳಿ. ಹಾಗೆ ಪ್ಯೂರ್ ಕೋಕೋನಟ್ ಆಯಿಲು, ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದಂಥ ಒಂದು ಕೋಕೋನಟ್ ಆಯಿಲು. ಅದ್ರ ಜೊತೆಗೆ ಅಲೋವೆರಾ ಜೆಲ್ಲು. ನಾನು ಯೂಸ್ ಮಾಡ್ತಿರೋದು ಪತಾಂಜಲಿ ಅಲೋವೆರಾ ಜೆಲ್ಲು. ನಿಮಗೆ ಯಾವ್ದು ಸಿಗುತ್ತೆ ಅಲೋವೆರಾ ಜೆಲ್ಲು ಅದನ್ನು ನೀವು ತೊಗೋಬೋದು. ಹಾಗೆಯೇ ನಾನು ಆರ್ಗನ್ ಆಯಿಲ್ ಅಂತ ತೊಗೊಂಡಿದ್ದೀನಿ. ನೀವು ಕೂಡ ಇದನ್ನು ಯೂಸ್ ಮಾಡಿ. ಇದರೊಟ್ಟಿಗೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಅಂತ ಸಿಗುತ್ತೆ. ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಈ ಕ್ಯಾಪ್ಸೂಲ್ಸ್ನ ಕೂಡ ನಾನು ಹೇಗೆ ಯೂಸ್ ಮಾಡೋದು ನಿಮ್ಮ ಸ್ಕಿನ್ಗೆ, ಅದರಲ್ಲೂ ನಾನು ಹೇಳಬೇಕು, ಮುಂಚೆನೇ ಹೇಳ್ತಿದ್ದೀನಿ ನೋಡ್ಕೊಳ್ಳಿ. ಫಸ್ಟ್ ನೀವು ಏನೇ ಟ್ರೈ ಮಾಡೋದಿದ್ರು ನಿಮ್ಮ ಕೈ ಅಥವಾ ನಿಮ್ಮ ಒಂದು ಔಟ್ ಸೈಡ್ ಸ್ಕಿನ್ ಏನಿದೆ ಅದಕ್ಕೆ ಒಂದ್ಸಲ ಟೆಸ್ಟ್ ಮಾಡಿ ನೋಡಿ. ಯಾವುದೇ ಕ್ರೀಮ್ ಆದ್ರೂ ನಿಮ್ಗೆ ಯಾವುದೇ ಅಲರ್ಜಿ ಆಗಲಿಲ್ಲ ಅಂತ ಅಂದರೆ ಆ ಪ್ರಾಡಕ್ಟ್ಸ್ನ ನೀವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಇದೇ ಕ್ರೀಮ್ನ ನಾನು ಮತ್ತು ನನ್ನ ಮಕ್ಕಳು, ಹಾಗೆ ನನ್ನ ಹಸ್ಬೆಂಡು ಮತ್ತು ಮನೆಯಲ್ಲಿ ನಾನು ಯಾರಿಗಾದರೂ ರೆಫರ್ ಮಾಡೋದಿದ್ರೆ ಕೂಡ ನಾನು ಇದನ್ನು ರೆಫರ್ ಮಾಡಿದ್ದೀನಿ. ನಿಮಗೇನಾದ್ರೂ ನಾನು ರೆಫರ್ ಮಾಡ್ಬೋದು ಅಂತಂದರೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಕ್ರೀಮ್ನ ರೆಡಿ ಮಾಡಿಕೊಂಡು ಅದನ್ನು ಡೈಲಿ ನೈಟ್ ಟೈಮ್ ಯೂಸ್ ಮಾಡಿ. ವಿತಿನ್ 7 days ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ಎಷ್ಟು ಶೈನ್ ಬರುತ್ತೆ, ಹಾಗೆಯೇ ಎಷ್ಟು ಸಾಫ್ಟಾಗಿ ಮತ್ತು ಹೆಲ್ತಿಯಾಗಿ ಕಾಣಿಸುತ್ತೆ ಅನ್ನೋದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ₹100 ಖರ್ಚು ಮಾಡಿ ನಾವು ಯಾವ್ಯಾವುದೋ ಕ್ರೀಮ್ಗಳನ್ನ ತೊಗೋತೀವಿ. ನಿಜ ಹೇಳಬೇಕು ಅಂದರೆ ಸ್ವಲ್ಪ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡ್ರೆ, ಅದರಲ್ಲೂ ನಮ್ಮ ಸ್ಕಿನ್ನ ರೊಟೀನ್ನ ನಾವು ನೋಡ್ಕೋತಾ ಹೋದರೆ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ನ ನಾವು ಮೇಂಟೈನ್ ಮಾಡ್ಬೋದು. ಬನ್ನಿ, ಮೊದಲಿಗೆ ನಾನು ಇವಾಗ ಕ್ರೀಮ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ನಾನು ವಾಶ್ ಆಗಿರುವಂಥ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಅದೇ ಪ್ಲೇಟ್ಗೆ ನಾನು ಇಲ್ಲಿ ರೋಸ್ ವಾಟರ್ನ ತೊಗೋತಿದ್ದೀನಿ. ಆಲ್ಮೋಸ್ಟ್ ನಾನು 1 ಕಪ್ಪಷ್ಟು ಸಾಫ್ಟ್ ಕ್ರೀಮ್ಗೋಸ್ಕರ ರೆಡಿ ಮಾಡ್ತಿರುವಂಥದ್ದು. ನಾನು 3 ಸ್ಪೂನಷ್ಟು ರೋಸ್ ವಾಟರ್ನ ತೊಗೋತಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ನಾನಿಲ್ಲಿ ಹಾಕೋತಿದ್ದೀನಿ. ನೋಡ್ತಾ ಇದ್ದೀರಲ್ಲ, 1 ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ 1 ಸ್ಪೂನ್, 2 ಸ್ಪೂನ್, 3 ಆ್ಯಂಡ್ 4 ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಆರ್ಗನ್ ಆಯಿಲು. ಇದು ತುಂಬಾ ಒಳ್ಳೆಯದು. ಹೇಳಬೇಕು ಅಂದರೆ ತುಂಬ ಡಾಕ್ಟರ್ಸು ರೆಕಮೆಂಡ್ ಮಾಡ್ತಾರೆ ಪ್ರೆಗ್ನೆಂಟ್ ವುಮೆನ್ಗೆ. ಮತ್ತು ಈ ಸ್ಟ್ರೆಚ್ ಮಾರ್ಕ್ಸು ಅಥವಾ ಹಿಚ್ಚಿಂಗ್ ಆಗ್ತಿರೋ ಟೈಮಲ್ಲಿ ಈ ಆಯಿಲ್ನ ಹಚ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ತಾರೆ. ಹಾಗೆ ಮಕ್ಕಳಿಗೆ ಬಾಡಿ ಮಸಾಜ್ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಜೊತೆಗೆ ಈ ಆಯಿಲ್ನ ಕೂಡ ರೆಕಮೆಂಡ್ ಮಾಡ್ತಾರೆ. ಈ ಆಯಿಲ್ನ 2 ಸ್ಪೂನ್ಸ್ ಅಷ್ಟು ನಾನು ತೊಗೊಂಡಿದ್ದೀನಿ. ಇದು ಫಿಗಾರೋ ಆಲಿವ್ ಆಯಿಲ್ ಅಂತ ಹೇಳ್ತಾರೆ. ಇದನ್ನು ತುಂಬ ಜನ ಯೂಸ್ ಮಾಡೋದ್ರಿಂದ ತುಂಬ ಫೇಮಸ್ ಕೂಡ ಆಗಿದೆ ಆಯಿಲು. ಅದ್ರ ಜೊತೆಗೆ ಇದು ಹೆಲ್ತಿ ಆಯಿಲ್ ಕೂಡ ಹೇಳ್ತಾರೆ. ನೆಕ್ಸ್ಟ್, ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ನಾವು ಆಲ್ಮೋಸ್ಟ್ 4 ಕ್ಯಾಪ್ಸೂಲ್ಸ್ನ ನಾನಿಲ್ಲಿ ತೊಗೋತಿದ್ದೀನಿ. ಇದೇ ಮೆಷರ್ಮೆಂಟಲ್ಲಿ ನೀವು ಕೂಡ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ಒಳ್ಳೆಯ ಒಂದು ಕ್ರೀಮ್ ನಿಮಗೆ ರೆಡಿ ಆಗುತ್ತೆ ಅಂತ ಹೇಳ್ಬೋದು ನೈಟ್ ಟೈಮ್ಗೆ. ನೋಡ್ತಾ ಇದ್ರಲ್ಲ, ಈ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಒಳಗಡೆ ಇರುವಂಥ ಒಂದು ಏನು ಲಿಕ್ವಿಡ್ ಇದೆ ಇದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ. ಕೆಲವರು ಏನು ಮಾಡ್ತಾರೆ, ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಜೊತೆಗೆ ಆರ್ಗನ್ ಆಯಿಲ್ನ ನೈಟ್ ಟೈಮು ಎರಡನ್ನೂ ಮರ್ಜ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ತಾರೆ. ಅದು ಕೂಡ ತುಂಬಾ ಒಳ್ಳೆಯದು. ಇವಾಗ ನಾನು ಹಾಕ್ಕೊಂಡಿದ್ದಂಥ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿದೆ. ನೆಕ್ಸ್ಟ್ ನಾನು ಇದನ್ನು ಹೇಗೆ ಕ್ರೀಮ್ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ವೀಕ್ಷಕ. 1 ಕಪ್ದು ಏನು ಬ್ಯಾಕ್ ಸೈಡ್ ಏನಿರುತ್ತೆ ಹೀಗೆ ಇಟ್ಕೊಂಡು ನೀಟಾಗಿ ತಿರುಗಿಸ್ತಾ ಹೋಗಬೇಕು. ಹೀಗೆ ನೀಟಾಗಿ ಮಾಡ್ತಾ ಹೋದರೆ ನಿಮಗೆ ಒಂದು ಕ್ರೀಮ್ ಟೆಕ್ಸ್ಚರ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಇದರಲ್ಲಿ ಎಷ್ಟು ನೀಟಾಗಿ ಕ್ರೀಮ್ ರೆಡಿ ಆಗ್ತಾಯಿದೆ ಅಂತ ಹೇಳಿ ನಿಜವಾಗ್ಲೂ ಟ್ರೈ ಮಾಡಿ. ಇದನ್ನು ನೀವು ನೈಟ್ ಟೈಮು ಮಲ್ಗೋದಕ್ಕೂ ಮುಂಚೆ ಫೇಸ್ ವಾಶ್ ಮಾಡಿ 1 ಸಲ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಹಾಕಿದ ತಕ್ಷಣವೇ ಮುಖದಲ್ಲಿ ರಿಸಲ್ಟ್ ಕಾಣಿಸುತ್ತೆ. ಬಟ್ ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ರಿಸಲ್ಟ್ ಬೇಕು ಅಂದರೆ ಕಂಟಿನ್ಯೂಸ್ ಆಗಿ 7 days ಹಾಕಬೇಕು. ಯಾವುದೇ ರೀತಿಯ ಸಿರಮು ಅಥವಾ ನೀವು ಫೇಸ್ ಕ್ರೀಮು, ನೈಟ್ ಕ್ರೀಮು ಎಷ್ಟೇ ಉಪಯೋಗಿಸ್ತಿದ್ರು ಇದ್ರ ಥರ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾನು ಕೂಡ ತುಂಬಾ ಪ್ರಾಡಕ್ಟ್ಸ್ನ ಉಪಯೋಗಿಸಿದ್ದೀನಿ. ಅದಾದಮೇಲೆ ನಾನು ಇದನ್ನು ನಾನಾಗೆ ಯಾರೋ ರೆಫರ್ ಮಾಡಿ ಅದಾದಮೇಲೆ ನಾನು ಕೂಡ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು ಕ್ರೀಮು. ಅದೇ ರೀತಿ ಅದು ಯೂಸ್ ಕೂಡ ಆಗ್ತಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿ ಆಗ್ತಾಯಿದೆ. ಯಾವ್ಯಾವುದೋ ಕಾಸ್ಮೆಟಿಕ್ಸ್ನ ಹಾಕಿ ಸ್ಕಿನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲಿದ್ದಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸೂಪರ್ ಆಗಿರುವಂಥ ಒಂದು ಮಸ್ತ್ ಕ್ರೀಮ್ನ ನಮಗೆ ನಾವೇ ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ.
ಎಷ್ಟು ಚೆನ್ನಾಗಿ ಬಂದಿದೆ ಕ್ರೀಮ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಕ್ರೀಮ್ ಅಂತೂ, ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ, ಇದನ್ನು ನಾನು ನಿಮ್ಮ ಮುಂದೆನೇ ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ತೀನಿ. ನೋಡಿ, ಆಫ್ಟರ್ ಫೇಸ್ ವಾಶ್ ನನ್ನ ಸ್ಕಿನ್ ಹೇಗಿದೆ. ನಾನು ಈಗ ತಾನೇ ಫೇಸ್ ವಾಶ್ ಮಾಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಿತ್ತು. ಇದಕ್ಕೆ ನಾನು ಒಂದು ಕ್ರೀಮ್, ನಾನು ಈಗಲೇ ತಯಾರು ಮಾಡಿದಂಥ ಈ ಕ್ರೀಮ್ನ ನಿಮ್ಮ ಮುಂದೆನೇ ಹಚ್ಕೋತಿದ್ದೀನಿ. ಎರಡು ಕೈಗೆ ನೀಟಾಗಿ ಅಪ್ಲೈ ಮಾಡಿ ಅದನ್ನು ನೀಟಾಗಿ ಮಸಾಜ್ ಮಾಡೋ ರೀತಿ ಹಚ್ಕೋಬೇಕು ವೀಕ್ಷಕರೇ. ಈಗ ಸರ್ಕಲ್ ಮತ್ತು ನಮ್ಮ ಸ್ಕಿನ್ನಿನ ಒಂದು ಪಾರ್ಟ್ಸ್ ಏನೇನಿದೆ, ಚೀಕ್ಸ್, ಚಿನ್, ಲಿಪ್ಸ್ ಮತ್ತು ಐಸ್, ಐಬ್ರೋಸ್, ಫುಲ್ ಫೇಸ್ ನಾವು ನೀಟಾಗಿ ಹಚ್ಚೋದ್ರಿಂದ ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ. ಮಾರ್ನಿಂಗ್ ಅಂತೂ ತುಂಬ ಲುಕ್ ಅನಿಸುತ್ತೆ, ಸ್ಕಿನ್ನು ಹೆಲ್ತಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೈಟ್ ಕ್ರೀಮ್ನ ಹಚ್ಚೋದ್ರ ಜೊತೆಗೆ ಜಂಟಲ್ ಮಸಾಜ್ ಅಂತ ನಾವು ಮಕ್ಳಿಗೆ ಮಾಡ್ತೀವಲ್ಲ, ಅದೇ ರೀತಿ ನಮ್ಮ ಸ್ಕಿನ್ಗೂ ನಾವು ಕೂಡ ನೀಟಾಗಿ ಒಂದು ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ. ಡೈಲಿ ವೈಸ್ ನೋಡ್ತಾ ಇರ್ಬೋದು ನೀವು ಬೇಕಾದರೆ. ಹಾಗೆಯೇ ಡಲ್ ಇರುವಂಥವರ ಸ್ಕಿನ್ ಕೂಡ ನಿಜವಾಗ್ಲೂ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಕೆಲವ್ರು ಹೇಳ್ಬೋದು ಇದ್ರದ್ದು ಫ್ರ್ಯಾಗ್ರೆನ್ಸ್ ಹೇಗಿರುತ್ತೆ ಅಂತ ಹೇಳಿ. ತುಂಬಾ ಫ್ರ್ಯಾಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದರೆ ಆಲಿವ್ ಆಯಿಲು, ಕೊಕೊನಟ್ ಆಯಿಲ್ ಎಲ್ಲ ರೋಸ್ ವಾಟ್ರ್ ಇರೋದ್ರಿಂದ ರೋಸ್ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಹೋಮ್ ರೆಮಿಡೀಸ್ ಇದು. ನಿಮ್ಮ ಸ್ಕಿನ್ ಕೇರ್ನ ನೀವು ಕೂಡ ನಿಮ್ಮ ಡೈಲಿ ರೊಟೀನಲ್ಲಿ ಸೇರಿಸ್ಕೊಂಡಾಗ ನಿಮಗೂ ಕೂಡ ಒಂದು ಫ್ರೆಶ್ ಫೀಲ್ ಸಿಗುತ್ತೆ. ಹಾಗೆ ನಿಮ್ಮ ಸ್ಕಿನ್ಗೂ ಕೂಡ ತುಂಬ ಫ್ರೆಶ್ ಅನ್ನೋ ಫೀಲ್ ಬರುತ್ತೆ. ಟ್ರೈ ಇಟ್ ಒನ್ಸ್ ವೀಕ್ಷಕರೇ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಸಪೋರ್ಟ್ ಟು ಮೀ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.